ಅದಕ್ಕೇನು ಅಭ್ಯಂತರ ಇಲ್ಲ. ಪ್ರಶ್ನೆ ಚೀಟ್ ನಿಮಗೂ ಬಂದೈತಿ. ಏನೇನೈತಿ ಅವ್ರ ಪ್ರಶ್ನೆ ಕೂತ್ರ ಕರೆಕ್ಟ್ ಐತೋ ಅಲ್ಲ ಇಲ್ಲೋ ಅಂತಕ್ಕದ್ ನಾನು ನಿರ್ಣಯ ತಗೋತೀನಿ. ಚೆಕ್ ಮಾಡಿ ಸರ್. ಕರೆಕ್ಟ್ ಇತ್ತಂದ್ರ ಅದು ಒಂದೇ ಸವಾಲ್ ಕ್ಲಿಯರ್ ಆತ. ಮಾತಾಡುವರಿ ಬಿಡುವರಿ ಅದ್ ನನಗೆ ಬೇಕಾಗಿಲ್ಲ. ಈಗೇನು ಚೀಟಿ ನನ್ನ ಕೈಯಾಗ ಬಂದತಿ, ಏನು ನೀವು 10 ಕತ್ತು ಓಡ್ರಿ. ಆಯ್ತು ಸರ್, ನಮ್ದೊಂದು ವಿನಂತಿ ನಿಮ್ ಕಡೆ ಹೇಳ್ಕೊತ ನಾವು ಸಭಾದೊಳಗ, ನೀವು ಚೀಟಿ ಕೊಡ್ಲಾರ್ದ ಸವಾಲ್ ಕೊಡ್ಬ್ಯಾಡ್ರಿ. ನೀವು ಫಸ್ಟ್ ನಮ್ಗೆ ಹೇಳ್ಬೇಕಾಗಿತ್ತು. ನೀವು ತಿಳ್ಕೊಬೇಕು. ಹೇಳ್ರಿ, ನೀವು ತಿಳ್ಕೊಬೇಕ. ಮತ್ ಸುಳ್ಳ ಏನೋ ಒಂದು ಬೈತೀರಿ ನೀವು. ಇದು ಕೈಯಾಗ ಬರ್ರಿ ಕ್ವಶನ್ ಪೇಪರ್ ಕೊಡ್ರಿ, ಪೇಪರ್ ಬರೀತೀರಿ. ಈಗ ನೋಡ್ರಿ ಪ್ರಶ್ನೆ ಚೀಟಿಯಾಗಿ ಓದಿರ್ತಾರ. ಹಾಳೆ ಎಂದು ಹೇಳಿ ಬರೀ ನೀವು ಹಂಗಲ್ರಿ. ಈ ಪ್ರಶ್ನೆ ಚೀಟಿ ಅಂದ್ರೆ ಹೊಡಿಬೇಕಲ್ಲ ಸವಾಲ. ನೀವು ಅದನ್ನ ಇನ್ನು ಯಾರು ಬಾಯ್ ಮಾಡಂಗಿಲ್ಲ ಅಲ್ರಿ. ಕ್ವಶನ್ ಪೇಪರ್ ಕೊಟ್ಟ ನಂತರ ಬರಿಬೇಕಾಗತ್ತೆ. ನೀವು ಬರೆಯವ್ರು ಏನೇ ಓದುವಾಗ ರಗಡ್ ಓದಿದ್ ನ್ಯಾಯ ಕೊಟ್ಟಾರ, ಇವರ ಕರೆ ಮಾಡಿಬಿಟ್ಟಾರ. ಎಷ್ಟು ನಮ್ಗೆ ಉದಾಹರಣೆ ರಗಡದಾವ್. ಅದನ್ನ ಹಿಂದಿಂದ ಬಿಡ್ರಿ, ಇಲ್ಲಿಂದ ನಡೆಸ್ರಿ. ಇಲ್ಲಿಂದ ಅಷ್ಟೇ ಬೇಕಾದ. ಆಯ್ತಾಯ್ತು ಹೇಳ್ತಲ್ಲ. ಪ್ರಶ್ನೆ ಚೀಟಿ ನಿಮ್ ಕೈಯಾಗ ಬರ್ಬೇಕು, ನನ್ನ ಕೈಯಾಗ ಬರ್ಬೇಕು. ಆ ನಂತರ ದೈವಿಕ 20 ಆಕತಿ. ಅದು ಇನ್ನೊಂದು ಹೇಳಾಕತ್ತಿದಿರಿ. ಯಾವನು ಅಗ್ನಿಯನ್ನು ಸ್ಥಾಪಿಸುವ ಜಗಲಿಯು ಏನದ ಮುರದ ಏನಾರವಾಗಿರಬೇಕು, ಆಕಾರವಾಗಿರಬೇಕು. ದಯವಿಟ್ಟ ದೇವ್ರಿಲ್ಲ, ದೈವೇ ಒಂದು ದೇವ್ರ. ಹಂಗ ಸುಳ್ಳ ಯಾಕಪ್ಪ ಅಂದ್ರ ತಮ್ಮ ನೀವು ಕಲ್ತಾವ್ರದಿರಿ. ಹಂಗ ಕೂಗು ಹೊಡಿಬಾರ್ದು. ಮಾಸ್ತರ್ ನಿಮ್ಮ ಕೈಯಾಗ ಏನ್ ಕೊಡ್ತಾನ ಫಸ್ಟಕ್ಕೆ ಬಂದ ಎಕ್ಸಾಮ್ದಾಗ? ನಿನ್ ಕಡೆ ಬರೀ ಏನ್ ಇರ್ತೈತಿ? ಕ್ಲಿಪ್ ರೇಟ್ ಒಂದ ಇರ್ತೈತಿ. ಆ ನಂತರ ಬರುದು ನೀ ಟಿಕ್ ಹಾಕಾಕ ಇಲ್ಲ. ಇನ್ನು ರಗಡಿ ಅಟ್ಟು ಕಟ್ಟು 100ಕ್ಕೆ 100 ಆನ್ಸರ್ ಕೊಡ್ತೇವೆ. ಕರೆ ಅಲ್ಲಿ ಆನ್ಸರ್ ಕೊಡುವಂತ ದಿನ ನಿನ್ನ ಕೈಯಾಗ ಬಂದೇ ಇಲ್ಲ. ಸರ್ ನಾವು ಮಾತಾಡ್ತೀರಿ, ನೀವು ಮಾತಾಡ್ರಿ ಅಂದ್ರೆ ಮಾತಾಡ್ತೀನಪ್ಪ. ಯಾವ ಮಾತಾಡಂಗಿಲ್ಲ ಸರ್, ಯಾವ ಮಾತಾಡಂಗಿಲ್ಲ. ನೀ ಯಾಕಂದ್ರೆ ನೀ ಏನ್ ಮಾಡವ, ನೀ ಏನ್ ಮಾತಾಡ್ತಿ? ನಾವು ಕೊಟ್ಟಿಲ್ಲ ಹಂಗಾಗಿ ನೀ ಏನ್ ಮಾಡವ? ನಾ ಏನ್ ಹೇಳಕತ್ತೆ ನಿನಗೆ? ನಾವು ಹೇಳ್ತೀವಿ ಹೋಗಿ ಕೇಳಲಿಲ್ಲ. ನೀವು ಗಪ್ಪಕೊಂಡಿರ್ಬೇಕ. ಮತ್ತೆ ನೀನೇ ಬೇಸಾಕತಿ ಅದನ್ನ ಅಲ್ರಿ. ಅದನ್ನ ಹೇಳ್ತೀನಿ, ದಯಮಾಡಿ ಹೇಳ್ತೀನಿ. ಯಾವ್ದು ಬಿಡಿ ಇಲ್ಲ ನನಗ. ಪ್ರಶ್ನೆ ನೇರವಾಗಿ 4ನೇ ಸವಾಲ ಕೌಜುಲ್ಗಿ ಅವ್ರು ಕೇಳಿದ್ದು ಸುಣದಲ್ಲಿ ಅವರು ಉತ್ತರ ಕೊಟ್ಟಾರ. ಹೌದಾ? ಅದಕ್ಕೆ ಮೊದಲು ಹೊಡೆದವ್ರಿಗೆ ಒಂದು ಡಾಲ್ ಅಂತ ಐತಲ್ಲ, ಆ ಡಾಲ್ ಅವ್ರಿಗೆ ಹೋಗ್ತದೆ. ಕೂಗ್ ಹೊಡಿಯಂಗಿಲ್ಲ. 6 ಗಂಟೆಗೆ ಕೂಗ್ ಹೊಡಿದ. ಈಗ ಯಾಕ ಇವೇನ್ ಮಾಡಿ ತಗದಾಗ ಏನ್ ಮಲ್ಕೊಂಡೇನ? ಎಲ್ಲಾರು ಒಟ್ಟು ನನಗ ಇನ್ ಅವ್ರೊಂದು ಹೊಡೆದ್ರಂದ್ರೆ ನೀವ್ ಹೊಡೆದ ಅನ್ಯಾಕ್ ಹೊಡೆದಂದೇನ? ಜಗಳ ಆಡ್ಬೇಡ. ನೀ ಬಿಡು, ಅದನ್ನ ಬಿಡು. ನನಗೆ ಕ್ವಶನ್ದಾಗ ಮಾತಾಡಬೇಡ. ನಿನ್ನ ಸೊಕ್ಕ ನನಗೂ ಐತೆ. ದಪ್ಪಕೊಂಡ್ರು ಪುರಾಣದಾಗ ಹಚ್ಕೊಂಡ್ರು ವಿದ್ಯೆ ನಿಂದು ತೆಳ್ಕೊಂಡ್ರು. ಮೊದಲು ಪುರಾಣ ಸರಸ್ವತಿ ತಲೆ ಮ್ಯಾಕೊಂಡ್ರ ಬೇಡ. ಅದನ್ನ ವಿದ್ಯೆ ಮೊದಲು ಬೇಡ. ಸರಿಯಾಗಿ ಓದಿ, ಸರಿಯಾಗಿ ತೆಗಿ. 10 ಕತ್ತು ಹೊಡಿ, ನೀನು ಹೊಡಿ. ನಾ ಏನ ಬಂಡ